Hello friends, welcome back to our YouTube channel U First Academy. ಫ್ರೆಂಡ್ಸ್ ಏನಪ್ಪ ಅಪ್ಡೇಟ್ ಅಂದರೆ KE ಅವರಿಂದ PGCET 2025 ನ್ಯೂ ಅಪ್ಡೇಟ್ ಪ್ರೆಸ್ ನೋಟಿಫಿಕೇಶನ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೆಟ್ಸ್ ಸಿ ಏನು ಅಂತ ನೋಡೋಣ. PGCET 2025 ಮೊದಲನೇ ವರ್ಷ ಅಂದರೆ ಫಸ್ಟ್ ಸೆಮಿಸ್ಟರ್ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಪ್ರವೇಶ. ಅಂದರೆ MBA, MCA, MTech, ಆರ್ಕಿಟೆಕ್ಚರ್ ಈ ಥರ ಮಾಸ್ಟರ್ಸ್ಗೆ ಫಸ್ಟ್ ಸೆಮಿಸ್ಟರ್ಗೆ ಕೋರ್ಸ್ಗಳು ಪ್ರವೇಶ ಕರೆದಿದ್ದಾರೆ. ಓಕೆನಾ. ಕರ್ನಾಟಕ ಮತ್ತು ಕರ್ನಾಟಕೇತರ ಅಭ್ಯರ್ಥಿಗಳಿಂದ 2025 ಮತ್ತು 2026ನ ಸಾಲಿನ ಮೊದಲನೇ ವರ್ಷದ ಫಸ್ಟ್ ಸೆಮಿಸ್ಟರ್ಗಳ ಪೂರ್ಣಾವಧಿ ಅರೆಕಾಲಿಕ ಅಂದರೆ ಫುಲ್ ಟೈಮ್ ಹಾಗೆ ಪಾರ್ಟ್ ಟೈಮ್ MBA, MCA, ME, MTech, ಓಕೆ, ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆನಾ. MBA, MCA, ME, MTech ಕೋರ್ಸ್ಗಳ ಪ್ರವೇಶ ಪಡೆಯಲು PGCET ನಿಯಮಗಳ 2005 ಹಾಗೆ 2011 ಅನ್ವಯ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025ಕ್ಕೆ ಹಾಜರಾಗಬೇಕು. ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವಿಭಾಗದಲ್ಲಿ ಗೇಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಮಾತ್ರ VTU ಬೆಳಗಾವಿ ಅಡಿಯಲ್ಲಿ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಅಂದ್ರೆ ಇಂಜಿನಿಯರಿಂಗ್ ಆದ್ಮೇಲೆ ಗೇಟ್ ಎಕ್ಸಾಮ್ ನಡೆಸ್ತಾರೆ. ಆ ಗೇಟ್ ಎಕ್ಸಾಮ್ ಅಲ್ಲಿ ನೀವು ಕ್ವಾಲಿಫೈ ಆಗಿರ್ಬೇಕು. ಓಕೆ, ಆ ಕ್ವಾಲಿಫೈ ಆದರೂ VTU ಮತ್ತು ಬೆಳಗಾವಿ ಅಡಿಯಲ್ಲಿ ವಿವಿಧ MTech ಕೋರ್ಸ್ಗಳ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ, ಗೇಟ್ ಎಕ್ಸಾಮ್ ಕ್ವಾಲಿಫೈ ಆಗಿದ್ರೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಯಾವಾಗ ಎಕ್ಸಾಮ್ ಅನ್ನೋದು, ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ. PGCET ಯಾವಾಗ ಅನ್ನೋದು ಈ ಪ್ರೆಸ್ ನೋಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ PGCET 2025 ಪರೀಕ್ಷಾ ವೇಳಾಪಟ್ಟಿ ಮತ್ತು ವಿಧಾನ ಹೇಗೆ ನಡೆಸ್ತಾರೆ ಮತ್ತೆ ಯಾವಾಗ ಎಷ್ಟು ಮಾರ್ಕ್ಸ್ಗಳಿಗೆ ಅನ್ನೋದು ಈ ಡೀಟೇಲ್ಸ್ ತಿಳಿಸ್ತಾ ಇದೆ. ಓಕೆನಾ. ದಿನಾಂಕ 31/5/2025 ಶನಿವಾರ ಮಧ್ಯಾಹ್ನ 2:30ರಿಂದ ಸಂಜೆ 4:30 ಗಂಟೆವರೆಗೆ ME, MTech ಅವ್ರಿಗೆ ಇಂಜಿನಿಯರಿಂಗ್ ಮಾಡಿ MTech ಮಾಡೋರಿಗೆ ಈ ಎಕ್ಸಾಮ್ ಆಗಿರುತ್ತೆ. 31/5/2025 ಎಷ್ಟು ಮಾರ್ಕ್ಸ್ಗಳಿಗೆ 100 ಕ್ವಶನ್ಗಳು ಹಾಗೆ 100 ಮಾರ್ಕ್ಸ್. ಓಕೆನಾ. ಇವರಿಗೆ ಪರೀಕ್ಷಾ ವಿಧಾನ ಏನಾಗಿರುತ್ತದೆ ಅಂದ್ರೆ MTech ಮಾಡೋರಂತರು ಕಂಪ್ಯೂಟರ್ ವಿಷಯದ PGCET ನಡೆಸುವ ದಿನಾಂಕ ವಿಧಾನವನ್ನು KE ವೆಬ್ಸೈಟ್ ಅಲ್ಲಿ ನಂತರ ಪ್ರಕಟಿಸಲಾಗುವುದು. ಓಕೆನಾ. MTech ಮಾಡೋರು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಎಕ್ಸಾಮ್ ನಡೆಸಬೇಕು ಅನ್ನೋದು ವಿಧಾನವನ್ನು ವೆಬ್ಸೈಟ್ ಅಲ್ಲಿ KE ಅವರು ಅಪ್ಡೇಟ್ ಮಾಡ್ತಾರೆ, ನೀವು ಕಾಯ್ಬೇಕಾಗ್ತದೆ. ನಂತರ ವಿಷಯಗಳು ಯಾರ್ಯಾರಂದ್ರೆ ಮೇನ್ MBA, MCA ಮಾಡುವಂತಹವರು ಪರೀಕ್ಷೆಯು ಯಾವ ತರ ಇರುತ್ತಂದ್ರೆ ಆಫ್ಲೈನ್ ಪರೀಕ್ಷೆ ಆಗಿರುತ್ತದೆ. ನಿಮಗೆ 4 ಇಲ್ಲೇ ನೋಡಿದೆ, PGCET ಅನ್ನು OMR ಮೂಲಕ ನಡೆಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಾಗಿರುತ್ತದೆ. ಅಂದ್ರೆ 100 ಕ್ವಶನ್ಗಳು ಇರುತ್ತೆ. 100 ಕ್ವಶನ್ ಅಲ್ಲಿ ಒಂದೊಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರುತ್ತೆ. ಸರಿಯಾದ ಉತ್ತರವನ್ನು ನೀವು ಗುರುತಿಸಿ OMR ಶೀಟ್ ಅಲ್ಲಿ ನೀವು ರೌಂಡ್ ಶೇಪ್ ಅಲ್ಲಿ ತಿದ್ದಬೇಕಾಗುತ್ತದೆ. ಇದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತದೆ. ಇಂಪಾರ್ಟೆಂಟ್ ಏನಂದ್ರೆ MBA, MCA ಆದರೂ ಆಫ್ಲೈನ್ ಎಕ್ಸಾಮ್ ನಿಮ್ಗೆ OMR ಶೀಟ್ ಕೊಡ್ತಾರೆ, ಅದರಲ್ಲೇ ಫಿಲ್ ಮಾಡಬೇಕು. ನಿಮ್ಗೆ ಯಾವಾಗಪ್ಪ ಎಕ್ಸಾಮ್ MBA ಮತ್ತು MCA ಆದವ್ರಿಗೆ ಅಂದ್ರೆ 22/6/2025 ಭಾನುವಾರದಂದು ನಿಮ್ಗೆ ಎಕ್ಸಾಮ್ ನಡೀತಾರೆ. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:30 ಗಂಟೆಯವರೆಗೆ MCA ದವ್ರಿಗೆ. ಓಕೆನಾ. 100 ಮಾರ್ಕ್ಸ್ಗಳು 100 ಕ್ವಶನ್ಗಳು 100 ಮಾರ್ಕ್ಸ್. ಓಕೆನಾ. MCA ದವ್ರಿಗೆ 100 ಕ್ವಶನ್ಗಳು 100 ಮಾರ್ಕ್ಸ್. ಗೊತ್ತಾಯ್ತಲ್ಲ, ಇದು ನೆಗೆಟಿವ್ ಇರೋದಿಲ್ಲ. 100 ಕ್ವಶನ್ ನೀವು ಅಟೆಂಡ್ ಮಾಡಬಹುದು. ಮತ್ತೆ MBA ದವ್ರಿಗೆ ಯಾವಾಗಿದೆ ಅಂದ್ರೆ ಮಧ್ಯಾಹ್ನ 2:30ರಿಂದ ಸಂಜೆ 4:30 ಗಂಟೆವರೆಗೆ 100 ಕ್ವಶನ್ಗಳು 100 ಮಾರ್ಕ್ಸ್. ನಿಮ್ಗೆ ಯಾವುದೇ ರೀತಿಯ ನೆಗೆಟಿವ್ ಇರೋದಿಲ್ಲ, ಒಂದು ತಿಳ್ಕೊಳ್ಳಿ. ಓಕೆನಾ. ನಿಮ್ದು ಎಕ್ಸಾಮ್ ಆಫ್ಲೈನ್ ಆಗಿರುತ್ತೆ. ನಿಮ್ಗೆ OMR ಶೀಟ್ ಕೊಡ್ತಾರೆ. ಕ್ವಶನ್ ಬುಕ್ಲೆಟ್ ಇರುತ್ತೆ. ಕ್ವಶನ್ ಬುಕ್ಲೆಟ್ 100 ಕ್ವಶನ್ ಇರುತ್ತೆ. ಹಾಗೆ ಒಂದೊಂದು ಕ್ವಶನ್ 4 ಆಪ್ಷನ್ಗಳು ಇರುತ್ತೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ OMR ಅಲ್ಲಿ ಫಿಲ್ ಮಾಡಬೇಕಾಗ್ತದೆ. ಆ OMR ಶೀಟ್ ಒಂದು ಕಾರ್ಬನ್ ಕಾಪಿ ಆಗಿರ್ತದೆ ಮತ್ತು ಒಂದು ಒರಿಜಿನಲ್ ಕಾಪಿ ಆಗಿರುತ್ತೆ. ಒರಿಜಿನಲ್ ಕಾಪಿನ ಅಲ್ಲಿ ಇನ್ವಿಜಿಲೇಟರ್ ಕೊಡ್ಬೇಕಾಗ್ತದೆ. ಮತ್ತೆ ಕಾರ್ಬನ್ ಕಾಪಿನ ನಿಮ್ಮ ಹತ್ರ ಇಟ್ಕೊಂಡು ಯಾವಾಗ ಕೀ ಆನ್ಸರ್ ಬಿಡ್ತಾರೆ ಅವಾಗ ನೀವು ಆ OMR ಶೀಟ್ ಅಲ್ಲಿ ನೀವು ಯಾವ್ದು ಮಾರ್ಕ್ ಮಾಡಿದ್ರೋ ಆ ಕೀ ಆನ್ಸರ್ಗಳನ್ನ ಹುಡ್ಕೊಂಡು ನೀವು ಯಾವ ಸರಿಯಾಗಿದೆ ಅಂತ ಗುರುತಿಸಬಹುದು. ಓಕೆನಾ. ಗೊತ್ತಾಯ್ತಲ್ಲ. MBA ದವ್ರಿಗೆ
22/6/2025 ಭಾನುವಾರದಂದು ಮಧ್ಯಾಹ್ನ 2:30ರಿಂದ ಸಂಜೆ 4:30 MBA 100 ಕ್ವಶನ್ಗಳು, 100 ಮಾರ್ಕ್ಸ್, ನೋ ನೆಗೆಟಿವ್. ಓಕೆನಾ. MCAದವ್ರಿಗೆ ಬೆಳಿಗ್ಗೆ 10ರಿಂದ ಅಂದ್ರೆ 22/6/2025 ಬೆಳಿಗ್ಗೆ 10:30ರಿಂದ 12:30. MCAದವ್ರಿಗೆ 100 ಕ್ವಶನ್ಗಳು, 100 ಮಾರ್ಕ್ಸ್, ಯಾವುದೇ ರೀತಿಯ ನೆಗೆಟಿವ್ ಇರೋದಿಲ್ಲ. ಕ್ವಶನ್ ಬಂದು ಯಾವ ತರ ಎಕ್ಸಾಮ್ ಇರುತ್ತೆ ಅಂದ್ರೆ ಆಫ್ಲೈನ್ ನಿಮಗೆ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ, ಹಾಗೆ OMR ಶೀಟ್ ಕೊಡ್ತಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ OMR ಫಿಲ್ ಮಾಡಬೇಕಾಗ್ತದೆ. ಓಕೆನಾ. ಇದು ಮೇನ್ ಇಂಪಾರ್ಟೆಂಟ್. ಓಕೆನಾ. PGCET 2025 ಪಠ್ಯಕ್ರಮವನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ. ಪಠ್ಯಕ್ರಮಗಳಂದ್ರೆ ಯಾವ ಸಿಲೆಬಸ್ ಅನ್ನೋದನ್ನು ಅದು ಅಪ್ಡೇಟ್ ಆಗಿದರೆ ಆ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಮಾಡಿದ್ದೇನೆ, ನೀವು ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಓಕೆ. ಆಸಕ್ತ ಅಭ್ಯರ್ಥಿಗಳು PGCET 2025 ಆಲ್ರೆಡಿ ಲಾಸ್ಟ್ ಮಂತ್ 25/4/2025 ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಯಾವತ್ತಂದ್ರೆ 10/5/2025 ರಾತ್ರಿ 11:59 ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗ್ತದೆ. ಹಾಗೆ 12/5/2025 ಸಂಜೆ 6 ನಿಮಗೆ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. PGCET ಎಕ್ಸಾಮ್ ಶುಲ್ಕ ಏನಿದೆಯೋ ಅದನ್ನ ನೀವು ಪಾವತಿ ಮಾಡಬೇಕಾಗ್ತದೆ. ಪಾವತಿಸಿರುವ ಶುಲ್ಕವ ರಸೀದಿಯನ್ನು ದೃಢಪಟ್ಟ ನಂತರವೇ ಅಭ್ಯರ್ಥಿಗಳಿಗೆ PGCET 2025 ಪರೀಕ್ಷೆಗೆ ಅಡ್ಮಿಷನ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅನುಮತಿಸಲಾಗುವುದು. ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿರುವ ಮಾಹಿತಿ ಪುಸ್ತಕ, ಶೈಕ್ಷಣಿಕ ಅರ್ಹತೆ, ವಿವಿಧ ವರ್ಗಗಳ ಸೀಟುಗಳು ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳು, ಅಂತಹ ಸೀಟುಗಳಿಗೆ ನಿಗದಿಪಡಿಸಿರುವ ಅಭ್ಯರ್ಥಿಯ ಅರ್ಹತೆ ಹಾಗೂ ಇತ್ಯಾದಿ ಮಾನದಂಡಗಳನ್ನು ಕಡ್ಡಾಯವಾಗಿ ಓದಿಕೊಂಡು ನೋಂದಣಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ನೀವು ಶೈಕ್ಷಣಿಕ ಅರ್ಹತೆ ಪಡೆದಿರಬೇಕು, ಹಾಗೆ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಯಾವುದೇ ರೀತಿಯ ರಿಸರ್ವೇಶನ್ ಪಡಿಬೇಕಂದ್ರೆ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಬೇಕು ಅಂದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಸರ್ಟಿಫಿಕೇಟ್ ಬೇಕು. ಓಕೆನಾ. ಇವೆಲ್ಲ ಇದ್ರೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತದೆ. ಅಭ್ಯರ್ಥಿಗಳು ಹೊಂದಿರುವ UG ಪದವಿಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಸ್ನಾತಕೋತ್ತರ ಪದವಿಗಳು, ಪ್ರಾಧಿಕಾರವು ನೀಡುವ ಎಲ್ಲಾ ಪ್ರವೇಶಗಳು, ಸರ್ಕಾರ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳ ಹಾಗೂ ಅಫೆಕ್ಸ್ ಸಂಸ್ಥೆಗಳು ನೀಡುವ ಅನುಮೋದನೆಗೆ ಒಳಪಟ್ಟಿರುತ್ತದೆ. ಓಕೆನಾ. ನಿಮ್ಮ UG ಅಂದ್ರೆ ನಿಮ್ ಡಿಗ್ರಿ ಪದವಿಯ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಸ್ನಾತಕೋತ್ತರ ಪದವಿಗಳು ಮತ್ತು ಪ್ರಾಧಿಕಾರ ನೀಡುವ ಎಲ್ಲಾ ಪ್ರವೇಶಗಳು ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಪ್ರವೇಶಾತಿ ನಿಯಮಾವಳಿಗಳು, ವಿವರವಾದ ಅಧಿಸೂಚನೆ, ಅರ್ಹತಾ ಖಂಡಿಕೆಗಳು, ವಿವಿಧ ವೇಳಾಪಟ್ಟಿ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ KE ವೆಬ್ಸೈಟ್ ಅಲ್ಲಿ ನೀವು ನೋಡ್ಬೇಕಾಗ್ತದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ನಿಮ್ಗೆ KE ಇಂದ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಕ್ಲಿಯರ್ ಆಗಿ ಮೇನ್ ಇಂಪಾರ್ಟೆಂಟ್ ಡೇಟ್ ಬಂದು 31/5/2025 ME MTech ಅವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತದೆ. 22/6/2025 ಭಾನುವಾರದಂದು MBA MCA ಅವ್ರಿಗೆ ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಓಕೆನಾ. ನಿಮ್ಗೆ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ, ಹಾಗೆ OMR ಶೀಟ್ ಕೊಡ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ OMR ಶೀಟ್ ಅಲ್ಲಿ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ಗೆ ನೀವು ತಿದ್ದಿ ಒಂದೇ ತಿದ್ದಬೇಕು. ಓಕೆನಾ. ರೌಂಡ್ ಮಾರ್ಕ್ ಮಾಡಬೇಕು. ಆ OMR ಶೀಟು ಹೇಗೆ ಫಿಲ್ ಮಾಡೋದ್ರಿಂದ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಫಾಲೋ ಅಸ್ ಫಾರ್ ಮೋರ್ ಅಪ್ಡೇಟ್ಸ್. ಓಕೆನಾ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಬಂದು UFirst Academy ಫಾರ್ ಮೋರ್ ಅಪ್ಡೇಟ್ಸ್ ಫ್ರಮ್ KE. ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಶುಭ ದಿನ.